ಕರ್ಕೆ ಅಲ್ಲ ಅದು ಪರ್ಕೆ. ಹೇಳಿ ಏನ್ ಸಮಾಚಾರ ಹೇಳ್ಬೇಕೆಲ್ಲಾರು. ಹ್ಯಾಪಿ ಬರ್ಡೇ ಟು ಯಾರ ಮಗನು ನಮಗಾಗಿ. ಮದ್ವೆಗಳ ಮನೇಲಿ ತಬ್ಲ ಹೊಡ್ಕೊಳ್ಳೋತರ ಪಾಪ ಮಲಗಿರೋ ಮಗನ ಎಬ್ರಿಸ್ಕೊಂಡು ಬಂದ್ಬಿಟ್ಟು ಈ ಮಲ್ಗನ ಈ ಮಗನಲ್ಲ. ಚೆನ್ನಾಗಿತ್ತು ಚೆನ್ನಾಗಿತ್ತು. Happy birthday to you. Happy birthday to you, Krishna. Happy birthday to you. ತಿಂದ್ಬಿಟ್ಟ. ಅಯ್ಯೋ ತಿನ್ನು ನೀನು. ಸಾಕು ಬಿಡು. ನಿಮ್ ದೊಡ್ಡಮ್ಮಗ್ ತಿನ್ಸು, ನಿನಗೆ ನೀನೇ ತಿನ್ಕೊಂಬಿಡಕ್ಕ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸೊ ಇವತ್ತು ನಾವು ರಂಜಿತ್ ಅವ್ರ ಮನೆಗೆ ಬಂದಿದ್ದೀವಿ. ಯಾಕಂದರೆ ನಮ್ಮ ಇಶ್ಯೂದು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಆ್ಯಕ್ಚುಲಿ ಅವ್ನ ಬರ್ತ್ಡೇ ಇದ್ದಿದ್ದು ಜೂನ್ 8 ಜುಲೈ 8 ಇದ್ದಿದ್ದು. ಬಟ್ ಅವತ್ತು ವೀಕ್ ಡೇಸ್ ಬಿದ್ದಿದ್ದರಿಂದ ವೀಕೆಂಡಲ್ಲಿ ಮಾಡೋಣ ಅಂತೇಳಿ ಬಂದಿದ್ದೀವಿ. ಹಾಂ ಹೇಳು. ಇದೆಲ್ಲ ಮುಟ್ಬಾರ್ದು. ಇಡ್ಲೂಬಾರ್ದು. ಸೊ ಈ ಫಾರ್ಮ್ ಹೌಸಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಈ ಫಾರ್ಮ್ ಹೌಸ್ ಬಂದುಬಿಟ್ಟು ರಂಜಿತಾ ಮನೆ ಕೆಳಗಡೆ ಒಬ್ರು ಇದ್ದಾರೆ. ಸೊ ಅವ್ರ ಫ್ರೆಂಡ್ ಅವ್ರದ್ದು ಫಾರ್ಮ್ ಹೌಸ್ ತುಂಬ ಚೆನ್ನಾಗಿದೆ. ಅಂದರೆ ಇದೊಂದು ಇಂಡಿಪೆಂಡೆಂಟ್ ಫಾರ್ಮ್ ಹೌಸು. ತಾಳಿ ನಿಮಗೆ ತೋರಿಸ್ತೀನಿ ಕ್ಲೀನಾಗಿ ಆಚೆಯಿಂದ ಹೆಂಗೆ ಕಾಣಿಸ್ತಿದೆ ಅಂತ. ತುಂಬ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ಲುಕಿಂಗ್ ಸೋ ನೈಸ್. ಸಕ್ಕದಾಗಿ ಕಾಣಿಸ್ತಾ ಇದೆ ಗೈಸ್. ಆರಾಮಾಗಿ ಒಂದು ಫ್ಯಾಮಿಲಿ ಔಟಿಂಗ್ ಏನಾದರೂ ಬಂದರೆ, ಅಂದರೆ ಫ್ಯಾಮಿಲಿ ಅವರೆಲ್ಲಾದರೂ ಆಚೆ ಬಂದು ಒಂದು ಮನೇಲಿದ್ದು ಅಡುಗೆ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಇರಬೇಕು ಅಂದರೆ ಇಲ್ಲಿಗೆ ಬರ್ಬೋದು ಆರಾಮಾಗಿ. ಸಕ್ಕದಾಗಿದೆ. ಹಾಯ್, ಚೆನ್ನಾಗಿದ್ದೀರಾ? ರಂಜಿತನ ಮನೆ ಕೆಳಗಡೆ ಇರೋರು. ಹೌದಾ? ಅವ್ರದೇ ಅದು ಸ್ವಂತ. ಹೌದಾ? ಹಾಯ್ ಇಶಾ, ಹ್ಯಾಪಿ ಬರ್ಡೇ ಟು ಯು. ಅದಕ್ಕೆ ಬಂದಿರೋದು. ಏನು ರಂಜಿತಾ ಹೇಳಿ ಏನು ಸಮಾಚಾರ ಹೇಳ್ಬೇಕೆಲ್ಲಾರು. ಹೇಗಿದ್ದೀರಾ? ಹೇಳು ಏನಾದರೂ ಸಮಾಚಾರ. ಇದು ಗೌಡ್ರ ಮನೆ ಅಂತ ಮುತ್ತತ್ತಿ ರೋಡಲ್ಲಿದೆ. ಸೊ ಯಾರಾದರೂ ಬರಬೇಕು, ಮಜಾ ಮಾಡಬೇಕು, ಒಂದು ಫ್ರೆಂಡ್ಸ್ ಗ್ರೂಪ್ ಅಂತ ಇದ್ರೆ ಇಲ್ಲಿ ಬಂದು ನಿಜ ಎಂಜಾಯ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ. ಫುಲ್ ಗ್ರೀನರಿ ಅಲ್ಲ, ಫುಲ್ಲು ತೋಟ ಗೈಸ್. ಅಂದರೆ ಬಾಳೆ ತೋಟ ಎಲ್ಲ ಥರನೂ ಹಾಕೋರೆ. ನಾನೇನು ಉಯ್ಯಾಲೆ ಬೇರೆ ಐತೆ ನನ್ನ ಮಗ. ಅಲ್ಲಿ ಏರ್ಬಿಟ್ಟು ಒಳ್ಳೆ ಉಯ್ಯಾಲೆ. ಹಾಂ, ದೂಕಲ್ಲ ಹಂಗೆ ಆಡ್ರಿ. ಇಶಾಂತ್ ಓಯ್, ಏನದು? ರಂಜಿತಾ ಪರ್ಕೆ ಅಮ್ಮಕ್ಕಚ್ಚಿ. ಕರ್ಕೆ ಅಲ್ಲ ಅದು ಪರ್ಕೆ. ಹಾಯ್, ಚೆನ್ನಾಗಿದ್ದೀರಾ? ಸೊ ಇಲ್ಲೇ ಅಡುಗೆ ಮನೆ ಇದೆ, ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ. ಆ್ಯಂಡ್ ನಮ್ಮ ಯಜಮಾನ್ರು ಬಂದವ್ರೆ ಗಾಯ್ಸ್. ಹಾಯ್ ಮಿಸ್ಟರ್ ಅಭಿನಂದು, ಎಕ್ಸ್ಕ್ಯೂಸ್ ಮೀ, ಸೈಡ್ ಪ್ಲೀಸ್. ನೋಡಲ್ಲ ಹೆಂಗ್ ನಗ್ತಾನೆ ನೋಡೀಗ. ನೋಡಿ ಹೆಂಗೆ ಎದ್ದೇಳ್ತಾನೆ. ನೋಡಿ ಎದ್ದೇಳ್ತ ನೋಡಿ. ಓ ಸೂಪರ್. ಮಲ್ಕಯ್ಯ
ರೂಮ್ ಇದೆ ಗೈಸ್, ಡಬಲ್ ಬೆಡ್ರೂಮ್ ಅಲ್ಲ. ಸೊ ಅಷ್ಟೇ. ಈಗ ಆ್ಯಕ್ಚುಲಿ ಡೆಕೋರೇಷನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅದು ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅಂತೆಲ್ಲ ನೋಡಿಕೊಂಡು ಆಮೇಲೆ ಮಾಡುವ ಅಂತೇಳಿ ಬಂದ್ವಿ ಗೈಸ್. ನೋಡಿ ಫುಲ್ಲು ಅಲ್ಲಿ ಎದುರುಗಡೆ ನೋಡಿದ್ರೆಲ್ಲ ಬೆಟ್ಟ ಬೆಟ್ಟ ಬೆಟ್ಟ, ಹಸಿರು ಹಸಿರು ಬೆಟ್ಟ. ಆಡೋಣ ಇತ್ತ ಅವ್ನು ಆಟ ಆಡ್ತಾನೆ. ನಮ್ಮಪ್ಪ ಅವರೇ. ಹಾಯ್ ಡ್ಯಾಡಿ, ಏನು ಸಮಾಚಾರ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಆಯ್ತು ಬನ್ನಿ. ವೆಲ್ಕಮ್ ಹೋಮ್. ಥ್ಯಾಂಕ್ ಯು. ನೋಡಿ ಸುತ್ತಮುತ್ತ ಎಲ್ಲ ಹಿಂಗಿದೆ. ಟೈಮು 7:45 ಇನ್ನೂ ಅಲ್ಲಿ ಮಂಜು ಹಾಗೇ ಇದೆ, ಫುಲ್ ಮಂಜಿದೆ. ತುಂಬ ಚೆನ್ನಾಗಿದೆ ಜಾಗ. ಅವ್ರೇನೋ ನಿಂಬೆಹಣ್ಣೆಲ್ಲ ಹಾಕ್ಕೊಂಡಿದ್ದಾರೆ. ನೋಡ್ಬೋದು ಫುಲ್ ಮಂಜು. ಚೇರ್ಸ್ ಟೇಬಲ್ ಬಂದಿದೆ. ಕೂಲ್ಗಳು ನೋಡಿ ಗೈಸ್, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆರಾಮಾಗಿ ಬಂದು ಸ್ಟೇ ಮಾಡ್ಬೋದು ಫ್ರೆಂಡ್ಸ್ ಎಲ್ಲ. ಯಾರ್ದು ಅಷ್ಟು ತಲೆನೋವಿಲ್ಲ. ನಾವು ನೈಟ್ ಮಲಗಿದಾಗ 1:30-2 ಗಂಟೆ ಆಗಿತ್ತು ಅನಿಸುತ್ತೆ. ಏನು ಸ ಇಲ್ಲೋಡು. ಗುಡ್ ಮಾರ್ನಿಂಗ್. ಏನು ಮಾಡ್ತಿದ್ದೀವಿ ನಾವೆಲ್ಲ? ಬಲೂನ್ ಎಲ್ಲ ಹಾಕಿ ನಾವೇ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಸೊ ಬಲೂನೆಲ್ಲ ಓದಿದ್ವಿ, ಬಲೂನ್ ಹಾರ್ಕೊಂಡು ಹೋಯ್ತೈತೆ ಅಂದ್ಬಿಟ್ಟು ಪಾಪ ಮಲಗಿರೋ ಮಗನ ಎಬ್ಬಿಸ್ಕೊಂಡು ಬಂದ್ಬಿಟ್ಟು. ಈ ಮಗನಲ್ಲ, ಈ ಮಲಗಿರೋ ಮಗನ ಎಬ್ಬಿಸ್ಕೊಬಂದು, ಹೇಳೋ ನಿಮ್ಮ ಅಪ್ಪಂಗೊಂದು ಒಂದು ಇವೆಂಟ್ ಹಾಕೊಡು ನಮ್ಮ ಅಮ್ಮನಿಗೆ ಅಂತ. ಬರ್ಡೇ ಪಾರ್ಟೀಸಿಗೆ ಡೆಕೋರೇಷನ್ಗೆ ಹೋಯ್ತಾಳೆ. ಹಾಂ ಹೇಳಲ್ವಾ ಅಪ್ಪಿ? ಅಲ್ಲ, ಎಸ್ ಮೀ ನಿಮ್ಮನ್ನೇ ಮಾತಾಡ್ತಿರೋದು. ಹೋಗಿ ಹಿಡ್ಕಳೆ, ಹೋಗ್ಬಿಡ್ತಾವ ಅವು ಗಾಳಿಗೆ, ಹೋಯ್ತಾವೆ ಅಂತೆ. ಅಯ್ಯೋ ಹಿಡ್ಕೊಳ್ರು. ನಡಿ ಒಳಗೆ. ಫೈನಲಿ ನಾವು ರೆಡಿ ಮಾಡಿದ್ವಿ. ಹೆಂಗೋ ಕಷ್ಟಪಟ್ಟಲ್ಲ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ವೇನೋ. ನಾವು ಆಚೆ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟು ಆಚೆ ಗಾಳಿ ಇದ್ರಿಂದ ಹಿಂಗೆ ಮಾಡಿದ್ವಿ. ರೇಟ್ ಇಸ್ ಡೆಕೋರೇಷನ್ ಹೆಂಗಿದೆ ಮೇಡಮ್? ಚೆನ್ನಾಗಿತ್ತು. ಸಾಕಲ್ಲ? ಸಾಕು, ಮನೆ ಮಂದಿಗೆ ಅಷ್ಟೇ ಮಾಡ್ಕೊತೀರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೈಸ್. ನಮ್ಮ ಪಿಂಕಿ ರಂಜಿತವ್ರು ಕೊಟ್ಟಿರೋ ಡ್ರೆಸ್ನ ಹಾಕೊಂಡು ರೆಡಿ ಆಗಿದ್ದಾಳೆ. ಬರ್ಡೇ ಕೊಟ್ಟಿದ್ದ ಡ್ರೆಸ್ಸು ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ. ನನ್ನ ತೋರಿಸಿ ಡ್ರೆಸ್ ಅಕ್ಕ ಇಷ್ಟಪಟ್ಲು ಅಂತ ಕೊಡಿಸ್ತಾ ಇದ್ದೇನೆ ಪಾಪ. ಇದು ಕೊಲ್ಯಾಬ್ ಡ್ರೆಸ್. ಹೆಂಗೋ ಕೊಲ್ಯಾಬ್ರೇಷನ್ ಆಗ್ಬಿಡ್ತಿಲ್ಲ, ಹೆಂಗೋ ನಾನು ವೀಡಿಯೋಸ್ ತಕ್ಕೋತೀನಿ ಅಂದ್ಬಿಟ್ಟು ಈ ಡ್ರೆಸ್ನ ಹೇಗೆ ಕಾಣಿಸ್ತಿದೆ. ಆ್ಯಂಡ್ ನೆನೆ ಏನಾಯ್ತು ಗೊತ್ತಾ, ನಮ್ಮ ಯಜಮಾನ್ರು ಬೆಂಗಳೂರಲ್ಲಿ ಬಟ್ಟೆ ಎಲ್ಲ ಇಟ್ಕೊಂಡು ನನ್ನ ಬಟ್ಟೆ ಐರನ್ ಮಾಡಿ ಹುಷಾರಾಗಿಡು ಅಂತೇಳಿ ಅಲ್ಲೇ ಇದು ನಮ್ಮ ಪಾರ್ಕಿಂಗ್ ಹತ್ರ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದ. ಮತ್ತು ಇಲ್ಲಿ ಸುಂಕದಕಟ್ಟೆಯಲ್ಲಿ ಚನ್ನಪಟ್ಟಣದಲ್ಲಿ ಹೊಸ ಡ್ರೆಸ್ ತೊಗೊಂಡು ಬಂದ್ವಿ. ನಮ್ಮ ಯಜಮಾನ್ರು ಕೆಲಸ ಮಾಡ್ತಾರೆ, ತೋರಿಸ್ತೀನಿ. ಯಾರ ಮಗನು ನಮಗ ಚನ್ನಪಟ್ಟಣ ಡ್ರೆಸ್ ಗೈಸಿದು, ಬೆಂಗಳೂರಲ್ಲ ಚನ್ನಪಟ್ಟಣದಲ್ಲಿ ಪರ್ಚೇಸ್ ಮಾಡಿದ್ದು. ಎಷ್ಟಾಯ್ತಾ? ಚೋಳ್ ತಂದು ನಮಗೂ ಎಲ್ಲ ರೆಡಿಯಾಗಿ ಕೂತಿದ್ದೀವಿ, ಇನ್ನೂ ಜನ ಬಂದಿಲ್ಲ, ವೇಟಿಂಗ್. ಡ್ರೆಸ್ ವಾವ್ ಸೂಪರ್. ನೋಡು
ಕಪಲ್ ಗೋಲ್ಸ್. ನಾನು ಜೂನ್ದಲ್ಲಿ ಕರೆಕ್ಟಾನೆ. ಇವರಿಬ್ರು ಮ್ಯಾಚಿಂಗ್ ಹಾಕೊಂಡ್ಬಿಟ್ಟವ್ರೆ. ನಿಮ್ಮ ಮಧ್ಯ ನಿಂತ್ಕೊಂಡ್ಬಿಟ್ರೆ ಅಪ್ಪ ಅಮ್ಮ ಮಗಳು ಥರ ಇದೆ. ಆಲ್ ತ್ರೀ ಬ್ಲೂ. ನಮ್ಮ ವಿಶ್ವ ಮಲ್ಕೊಂಡಿದ್ದಾನೆ, ಬರ್ಡೇ ಬಾಯ್. ರಂಜಿತಾ ಹಿಂಗೆ ರೆಡಿ ಅಲ್ಲ? ರಂಜಿತಾ ಮೇಕಪ್ ಮಾಡಿದ್ದು ನಾನು. ಮೇಕಪ್ ಆರ್ಟಿಸ್ಟ್ ಆಗ್ಬಿಡ್ಬೇಕು ನಾನು. ಎಲ್ಲ ಫಂಕ್ಷನಲ್ಲಿ ಎಲ್ಲರೂ ಮೇಕಪ್ ಮಾಡಿದ್ದಾರೆ. ಇದು ಬಿಡ್ತಾನೆ. ಡೆಕೋರೇಷನ್ ರೆಡಿ ಆಗಿದೆ, ಕೇಕ್ ಬಂದಿದೆ, ಬಟ್ ಇನ್ನೂ ಜನ ಬಂದಿಲ್ಲ. ವೇಟಿಂಗ್ ಫಾರ್ ಪೀಪಲ್. ಚೆನ್ನಾಗಿ ಕಾಣಿಸ್ತಾ ಇದೆ. ವಿಶ್ವದ ಕೇಕ್ ಎಷ್ಟು ಕ್ಯೂಟ್ ಆಗಿದೆ. ಇಲ್ಲಿ ಬಿಡಮ್ಮ, ಇದು ಕೇಕ್ ಕಟ್ ಮಾಡಿ. ಅವನಿಗೆ ಅಷ್ಟಕ್ಕೆ ಬರಲ್ಲ ಅಂಕಲ್, ಲೈಟ್ ಯೂಸ್ ಮಾಡಕ್ ಬರಲ್ಲ ಅವನಿಗೆ. ಕಮ್ಮಿ ಐತೆ ಗ್ಯಾಸ್. ಅದೇನು ಪುಷ್ ಆಗ್ಬಿಟ್ಟಿರುತ್ತೆ ಒಂದೊಂದ್ಸಲ ನೋಡೋ. ಮ್ಯಾಚ್ ಬಾಕ್ಸ್ ಎಲ್ಲಿದೆ? ತಂದಿಲ್ವಾ ಮ್ಯಾಚ್ ಬಾಕ್ಸ್? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಇಶಾ, ಹ್ಯಾಪಿ ಬರ್ಡೇ ಟು ಯು. ಫ್ರಿಜ್ಜಲ್ಲಿ ಇರುವ ನಿಮಿಷ ನೋಡಲ್ ಕೈಯೆಲ್ಲ ಮಾಡ್ಕೊಂಡೆ. ಅವ್ನು ನಿಂತಿದ್ದ, ನೀನು ನಿಂತ್ಕೊಂಗೆ ಫೋಟೋ ತೆಗಿತಾರೆ. ಗಾಯ್ಸ್, ಊಟ ಏನೇನು ಮಾಡಿಸಿದ್ದಾರೆ ಗೊತ್ತಾ? ಇದು ಏನದು, ಈರುಳ್ಳಿ ಬೆಳ್ಳುಳ್ಳಿ ಎಕ್ಸೆಟ್ರಾ. ಆಮೇಲೆ ಪೆಪ್ಪರ್ ಚಿಕನ್, ಇದು ಮಟನ್ನು. ಆಮೇಲೆ ವೆಜ್ ಅವ್ರಿಗೆ ಸ್ವೀಟ್ಸು, ಗೀ ರೈಸ್. ಆಮೇಲೆ ಗೀ ರೈಸ್ಗೆ ಕುರ್ಮಾ. ಇಷ್ಟೇ ಐಟಮ್ಸ್. ತಾಳ ಅಭಿಯಾನ್ ತಿಂತ್ಯಾ? ಬರಬೇಕು. ಏನು ಬೇಕು ನೋಡಿ, ಇಲ್ಲೆಲ್ಲ ಸಲಾಡ್ಸ್ ಇದೆ. ಆಮೇಲೆ ಇಲ್ಲಿ ಚಿಕನ್, ಆ್ಯಕ್ಚುಲಿ ಇಟ್ಸ್ ಪೆಪ್ಪರ್ ಚಿಕನ್ ಇದೆ. ಆಮೇಲೆ ಮಟನ್ ಇದೆ. ಹಂಗೆ ನಮ್ಮ ಮುಖನೂ ತೆಗೀರಿ ನೋಡಿ. ನಾನು ಮಟನ್ ಸಾಂಬಾರು ಬಡಿಸ್ತಾ ಇದ್ದೀನಿ, ಚೆನ್ನಾಗಿದೆ ಮಟನ್ ಸಾರು. ಆಮೇಲೆ ನಮ್ಮ ಯಜಮಾನ್ರು ಗೀ ರೈಸು, ಕುರ್ಮಾ ಕ್ಲೋಸ್ ಮಾಡಿಬಿಟ್ಟಿದ್ರೆ ಯಾಕೆ? ಎಲ್ಲದಕ್ಕೂ ಹಾಕಿದ್ರೆ ಇದಾಗಲ್ಲ. ಏನು ಕುಸ್ಕನ? ಮಟನ್ ಕುಸ್ಕ. ಸರ್ ಊಟ ಚೆನ್ನಾಗಿತ್ತು ಸರ್. ಇಗ್ಲೂರು ಅವ್ರದ್ದು ಮಾಡಿರೋದು. ಅದೇ ಹೋಟ್ಲು ಬಸವರಾಜ್ ಅಂದ್ಬಿಟ್ಟು. ಸರ್ ಊಟ ಚೆನ್ನಾಗಿತ್ತಾ? ಇಗ್ಲೂರು ಏನು ಬೇಕಂತ ಒಳಗೆ ಎಲ್ಲೈತೆ? ತಗೊಳ್ಳಲು ಮಟನ್ ಹಾಕ್ಸ್ಕೊ. ಸೊ ಫೈನಲಿ ಫಂಕ್ಷನ್ನ ಮುಗಿಸಿದ್ವಿ. ತುಂಬ ಚೆನ್ನಾಗಾಯಿತು ಫಂಕ್ಷನು. ಬಟ್ ಇನ್ನು ನಾನು ಗಿಫ್ಟ್ನ ತೋರಿಸ್ತಿಲ್ಲ. ಈಗ ಹೋಗ್ಬಿಟ್ಟು ಗಿಫ್ಟ್ನ ತೋರಿಸ್ತೀನಿ. ಯಾಕಂದರೆ ಇಲ್ಲಿ ಯಾರಿಗೂ ಗಿಫ್ಟ್ ಕೊಡಲಿಲ್ಲ. ನಾವು ಮನೆಗೆ ಹೋಗಿ ತೋರಿಸೋಣ ಅಂತೀವಿ. ಮನೆಗೆ ಹೋದ್ಮೇಲೆ ಏನು ಗಿಫ್ಟ್ ತೊಗೊಂಡಿದ್ದೀವಿ ಅಂತೆಲ್ಲ ತೋರಿಸ್ತೀವಿ. ಮತ್ತೆ ಸಿಗುವ. ಈ ಮನೆ ತುಂಬ ಚೆನ್ನಾಗಿದೆ. ಸೊ ಯಾರೆಲ್ಲ ಏನಾದರೂ ನೀವು ಏನಂತಾರೆ ಸ್ಟೇಗೆ ಬೇಕು ಅಂತಂದರೆ ಗೌಡ್ರು ಮನೆ ಅಂತೇಳಿ ಮುತ್ತತ್ತಿಗೆ ಹೋಗೋ ರೂಟಲ್ಲಿದೆ ಇದು. ಸೊ ನೀವು ಕೂಡ ಗೌಡ್ರು ತೋಟ ಗೈಸ್, ಕ್ಷಮೆ ಇರಲಿ ರಾಂಗ್ ಹೇಳಿದ್ದಕ್ಕೆ. ಗೌಡ್ರು ತೋಟ ಅಂತ ಹೇಳಿದ್ದು ತುಂಬ ಚೆನ್ನಾಗಿದೆ. ನೀವೇನಾದರೂ ಫ್ಯಾಮಿಲಿ ಔಟಿಂಗ್ ಬಂದು ಇಲ್ಲಿ ಸ್ಟೇ ಆಗೋ ಥರ ಬಂದರೆ ನೀವು ಕೂಡ ಬಂದು ಸ್ಟೇ ಆಗ್ಬೋದು. ಸೊ ಹಸ್ರ ಮಧ್ಯೆ ಇದ್ದಂಗೆ ಇರುತ್ತೆ ಫುಲ್ಲು. ಎಲ್ಲ ಹಿಂದೆ ಮುಂದೆ ಎಲ್ಲ ಬೆಟ್ಟ. ಆಮೇಲೆ ನೀವು ಇಲ್ಲಿ ಬಂದರೆ ಆರಾಮಾಗಿ ಮುತ್ತತ್ತಿ ದೇವಸ್ಥಾನಕ್ಕೂ ಹೋಗಿ ಬರ್ಬೋದು ಫ್ಯಾಮಿಲಿ ಎಲ್ಲ. ತುಂಬ ಚೆನ್ನಾಗಿ ಹಿಂಗೆ ತಿರುಗು. ಮದುವೆಗಳ ಮನೇಲಿ ತಬಲ ಹೊಡ್ಕೊಳ್ಳೋ ಥರ ಇದೆ.
ಜಿಮ್ ಬ್ಯಾಗು ಗೈಸ್ ನಿದ್ದೆ ಮಾಡಿಬಿಟ್ಟಿದೆ ಇವರೆಲ್ಲ ಎದುರಿಸಿದ್ರು ಎದೊಳಕ್ಕೆ ಹೋಗೋಣ ಅಂತೇಳಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಈಗ ಇಲ್ಲಿಂದ ಹೋಗಿ ರಂಜಿತಾ ಮನೆಗೆ ಹೋಗಿ ಅವ್ನಿಗೆ ಸ್ವಲ್ಪ ಗಿಫ್ಟ್ಸ್ ಎಲ್ಲ ಕೊಟ್ಟು ಮುಗಿಸ್ಕೊಂಡು ಲಗೇಜು ನಾವು ಸ್ವಲ್ಪ ನಾನ್ ವೆಜ್ ಎಲ್ಲ ತೊಗೊಂಡು ಬ್ಯಾಂಗ್ಳೂರಿಗೆ ಹೋಗ್ಬೇಕು. ಹಾಂ ಓಕೆ ನೈಸ್ ಚೆನ್ನಾಗಿದೆ. ಕಂಬದ ಮ್ಯಾಲಿನ ಗೊಂಬಿಗೆ ಹೌದಾ ಇನ್ನು ಯಾವಾಗ ಓ ಶೇಟ್. ಸೊ ಗಾಯ್ಸ್ ಸಾರಿ ಇನ್ನೂ ಲೈಸೆನ್ಸ್ ಸಿಕ್ಕಿಲ್ಲ ಅಂತ ಅವರೆಲ್ಲ ಮಾಡಿಸಿ ರೆಡಿ ಮಾಡಿಸಿದ್ಮೇಲೆ ಹೇಳ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಇದು ಓಕೆ ಇದ್ರೆ ಹೋಗಿ ಆಯಿತಾ. ತುಂಬ ಚೆನ್ನಾಗಿದೆ. ಈಗ ಇವ್ರ ಮನೆ ಕೆಳಗಡೆ ಅವರು ಪರಿಚಯ ಇದ್ದಾರೆ ಅಂತೇಳಿ ಇವ್ರಿಗೆ ಮಾತ್ರ ಕೊಟ್ಟಿದ್ದಾರೆ ಅಷ್ಟೆ. ಇದು ರಾಧಾಕ್ಕನ್ ಗಿಫ್ಟ್, ಸಾರಿ ಇದು ಪಿಂಕಿ ಅಕ್ಕ. ಇದು ಕಾರ್ಡ್ ಸೆಟ್ಗಳೇ ಪಿಂಕಿ ಅಕ್ಕ. ತಲೆನೋವಿಲ್ಲಪ್ಪ ಬಟ್ಟೆ ಯಾವ್ದಾಗ್ಲಿ ಇದು ಚಡ್ಡಿ ಇದೆ ಕ್ಯೂಟ್ ಆಗಿದೆ. ಇದು ರಾಧಾಕ ಪಿಂಕಿ ಅಕ್ಕ ಇಬ್ರದು ಇದೆ. ಯಾವ್ದು ಅಂತ ಗೊತ್ತಾಯ್ತಾ ಇಲ್ಲ. ಇಬ್ರದು ನಂಗೆ ಇದು ಇಷ್ಟ ಆಯ್ತು ಅಲ್ಲ, ಚೆನ್ನಾಗಿದೆ. ಥ್ಯಾಂಕ್ ಯು ರಾಧಾ ಅಕ್ಕ ಪಿಂಕಿ ಅಕ್ಕ. ವೈಟು ಇವ್ರು ಕೊಟ್ಟಿದ್ದಾರೆ. ಎಲ್ಲ ನಿಂಗೆ ನಮ್ಮ ಅಕ್ಕಂದು ಏನೋ ಸ್ವಲ್ಪ ಸ್ಪೆಷಲ್ ಆಗಿದೆ. ಏನೋ ಡಾಕ್ಸ್ಗಳು ಇದು ಕಿಟ್ಟು ಪ್ರೀಮಿಯಂ, ತುಂಬಾ ಚೆನ್ನಾಗಿದೆ. ಬುಕ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಅದೆಲ್ಲ ಕೊಟ್ಟಿದ್ದಾರೆ. ಓ ಇದು ಆಕ್ಚುಲಿ ಇದು ಬೆಸ್ಟ್. ಅವಳು ಯಾವತ್ತೋ ತೋರಿಸೋದು ನನಗೆ ಈ ತರ ಕುಣಿಸ್ಬಿಡು ಅವ್ನ ಪಾಡಿ ಆಟ ಆಡ್ತಾನೆ ಬಾಲಲ್ಲಿ ಅಂತ. ಬಾಯ್ ಇಶು, ಬಾಯ್ ಬಾಯ್ ಇಶು.